ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನೆಲ್ ವ್ಯೂ ಪಾಯಿಂಟ್ 60. ಉಡುಪಿ ಕರ್ನಾಟಕದ ಕರಾವಳಿ ಭಾಗದಲ್ಲಿರುವ ಒಂದು ಸುಂದರ ನಗರ. ಇಲ್ಲಿ ಶ್ರೀಕೃಷ್ಣ ಮಠವೇ ಪ್ರಮುಖ ಆಕರ್ಷಣೆ. ಉಡುಪಿ ಹೋಟೆಲ್ಗಂತೂ ಜಗತ್ ಪ್ರಸಿದ್ಧ. ಮಸಾಲೆ ದೋಸೆ, ಇಡ್ಲಿ, ಸಾಂಬಾರು ತಿಂದೇ ಇರೋರು ಯಾರು ಇದ್ದಾರೇನೋ? ಮಂಗಳೂರಿನಿಂದ 60 ಕಿಲೋಮೀಟರ್ ಮತ್ತು ಗೋವಾದಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರವಾಸಿ ತಾಣಕ್ಕೆ ಅತ್ಯುತ್ತಮ ರಸ್ತೆ ಮತ್ತು ಕೊಂಕಣ್ ರೈಲ್ವೆ ಮಾರ್ಗಗಳಿದ್ದಾವೆ. ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು. ಬನ್ನಿ ಸ್ನೇಹಿತರೆ, ಈಗ ಉಡುಪಿಯಲ್ಲಿ ನೀವು ನೋಡಲೇಬೇಕಾದ 10 ಸ್ಥಳಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಕೋಡಿ ಬಂಗಾರೆ ಬೀಚ್ ಅಥವಾ ಡೆಲ್ಟಾ ಬೀಚ್. ಉಡುಪಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋಡಿ ಬಂಗಾರೆ ಅಥವಾ ಡೆಲ್ಟಾ ಬೀಚ್ ದಾರಿಯ ಒಂದು ಪಕ್ಕ ಸಮುದ್ರವಾದರೆ ಇನ್ನೊಂದು ಪಕ್ಕ ಸುವರ್ಣ ನದಿ. ತೆಂಗಿನ ಮರಗಳ ಮಧ್ಯದ ಈ ಪ್ರಯಾಣ ಸೂಪರ್. ಸುವರ್ಣ ನದಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಸಂಗಮ ಸ್ಥಳ. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್. ಡೆಲ್ಟಾ ಬೀಚ್ನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವಂಥ ಹ್ಯಾಂಗಿಂಗ್ ಬ್ರಿಡ್ಜ್. ಸುವರ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ತೂಗು ಸೇತುವೆ 250 ಮೀಟರ್ ಉದ್ದ ಇದೆ. ಇಲ್ಲಿ ಕಯಾಕಿಂಗ್ ಕೂಡ ನೀವು ಮಾಡಬಹುದು. ಶ್ರೀಕೃಷ್ಣ ಮಠ. ಉಡುಪಿಯ ಹೃದಯ ಭಾಗದಲ್ಲಿದೆ ಶ್ರೀಕೃಷ್ಣ ಮಠ. ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಎಂಬ ದ್ವೈತ ಸಿದ್ಧಾಂತವನ್ನು ಜಗತ್ತಿಗೆ ಸಾರಿದ ಮಧ್ವಾಚಾರ್ಯರು ಸ್ಥಾಪಿಸಿದ ಮಠ. ಶ್ರೀಕೃಷ್ಣ ಇಲ್ಲಿನ ಆರಾಧ್ಯ ದೇವ. ಕನಕನ ಭಕ್ತಿಗೆ ಮೆಚ್ಚಿ ಹಿಂದೆ ತಿರುಗಿ ಕಿಂಡಿಯ ಮೂಲಕ ಕನಕನಿಗೆ ದರ್ಶನ ನೀಡಿದ ಪುಣ್ಯಸ್ಥಳ. ಪೌರಾಣಿಕವಾಗಿ ಹೇಳಬೇಕು ಅಂದರೆ ಚಂದ್ರನ ಶಾಪವನ್ನು ಕಳೆದ ಪುಣ್ಯಭೂಮಿ. ಅಷ್ಟಮಠಗಳ ಶಾಖಾ ಮಠಗಳನ್ನು ಶ್ರೀಮಠದ ಸುತ್ತಲೂ ನೀವು ಕಾಣಬಹುದು. ಉಡುಪಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಕಾರ್ಕಳದ ಆನೆಕೆರೆ ಬಸದಿ. ಜೈನ ಕಾಶಿ ಎಂದು ಕರೆಯಲ್ಪಡುವ ಕಾರ್ಕಳದಲ್ಲಿ ಜೈನ ಅರಸನಾದ ಭೈರವರಸರು ಕಟ್ಟಿಸಿದ ಕೆರೆ ಹಾಗೂ ಬಸದಿ. ಮೊದಲನೆಯ ತೀರ್ಥಂಕರಾದ ಆದಿನಾಥ ಅಥವಾ ವೃಷಭನಾಥರ ಬಸದಿ. ಇತ್ತೀಚೆಗಷ್ಟೇ 3 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ.
ವರಂಗ ಜೈನ ಬಸದಿ. ಕಾರ್ಕಳದಲ್ಲೇ ಆನೆಕೆರೆ ಬಸದಿಯಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿರುವ ವರಂಗ ಜೈನ ಬಸದಿ. 14 ಎಕರೆ ಕೆರೆಯ ಮಧ್ಯದ ಈ ಸುಂದರ ಬಸದಿಗೆ ದೋಣಿಯಲ್ಲೇ ಹೋಗಬೇಕು. 23ನೇ ತೀರ್ಥಂಕರರಾದ ಪಾರ್ಶ್ವನಾಥರಿಗೆ ಸಮರ್ಪಿತವಾಗಿದೆ. ಪಾರ್ಶ್ವನಾಥರ ಕಾವಲು ದೇವತೆ ಶ್ರೀ ಪದ್ಮಾವತಿ ದೇವಿ ಕೂಡ ಇಲ್ಲಿ ಆರಾಧಿಸಲ್ಪಡುತ್ತಾರೆ. ಸೇಂಟ್ ಲಾರೆನ್ಸ್ ಚರ್ಚ್ 1759ರಲ್ಲಿ ಕ್ರೈಸ್ತ ಮಿಷನರಿಗಳಿಂದ ಸ್ಥಾಪಿತವಾದ ಕಾರ್ಕಳದ ಹತ್ತೂರಿನಲ್ಲಿರುವ ಚರ್ಚ್. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ರೋಮನ್ ಚರ್ಚೊಂದರಲ್ಲಿ ಡೀಕನ್ ಆಗಿದ್ದ ಲಾರೆನ್ಸ್ ರನ್ನ ರೋಮನ್ ಚಕ್ರವರ್ತಿಯ ಆಜ್ಞಾನುಸಾರ ಬೆಂಕಿ ಕಾದ ಗ್ರಿಲ್ನ ಮೇಲೆ ಕೂರಿಸಿ ಕೊಲ್ಲಲಾಗುತ್ತದೆ. ಆ ಸಂತನ ಹೆಸರಿನಲ್ಲಿರುವ ಚರ್ಚ್ನ ಫೀಸ್ಟ್ ಪ್ರತಿ ವರ್ಷ ಜನವರಿ ತಿಂಗಳ ಕೊನೆಯ ವಾರ ನಡೆಯುತ್ತದೆ. ಚರ್ಚಿನ ಸಮೀಪದಲ್ಲಿರುವ ಕೊಳವನ್ನು ಪವಿತ್ರವಾದದ್ದು ಮತ್ತು ಅದರ ನೀರು ರೋಗಗಳಿಂದ ಮುಕ್ತಿ ಕೊಡಬಲ್ಲಂತಹ ಶಕ್ತಿಯನ್ನು ಹೊಂದಿರುವಂಥದ್ದು ಎಂದು ಭಕ್ತರು ನಂಬಿದ್ದಾರೆ. ಕಾಪು ಬೀಚ್ ಉಡುಪಿಯಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಕಾಪು ಬೀಚ್ - 1901ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ಕಾಪು ಲೈಟ್ ಹೌಸ್. ಈ ಲೈಟ್ ಹೌಸ್ನ 100 ಮೆಟ್ಟಿಲುಗಳನ್ನು ಏರಿ ಹೋದರೆ ಅರಬ್ಬಿ ಸಮುದ್ರದ ವಿಹಂಗಮ ನೋಟ ಸಿಗುತ್ತದೆ. ಲೈಟ್ ಹೌಸ್ ಮೇಲೆ ನಿಂತು ಸೂರ್ಯಾಸ್ತಮನವನ್ನು ನೋಡುವುದೇ ಒಂದು ವಿಶೇಷ ಅನುಭವ. ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ. ಉಡುಪಿಯ ಮಣಿಪಾಲದಲ್ಲಿರುವಂತಹ ಈ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂ ಕಾಪು ಬೀಚಿನಿಂದ 20 ಕಿಲೋಮೀಟರ್ ಮತ್ತು ಉಡುಪಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ತಲಾ 300 ರೂಪಾಯಿ ಟಿಕೆಟ್ ಪಡೆದು ಒಳಗೆ ಹೋಗಬೇಕು. ವಿಜಯನಾಥ್ ಶೆಣೈ ಎಂಬುವರ ಕನಸಿನ ಕೂಸು ಸುಮಾರು 20 ವರ್ಷಗಳ ಅವರ ಸತತ ಪ್ರಯತ್ನದಿಂದ ಸಾಕಾರಗೊಂಡಿದೆ. ನಮ್ಮ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ಪರಿಚಯಿಸುವ ವಿಜಯನಾಥ ಶೆಣೈ ಅವರ ಪ್ರಯತ್ನವನ್ನು ಅಭಿನಂದಿಸಲೇಬೇಕು.
ಸೆಂಟ್ ಮೇರೀಸ್ ಐಲ್ಯಾಂಡ್. ಉಡುಪಿಯಿಂದ ಮಲ್ಪೆ ಬೀಚಿಗೆ 7 ಕಿಲೋಮೀಟರ್, ಅಲ್ಲಿಂದ ಬೋಟ್ನಲ್ಲಿ 6 ಕಿಲೋಮೀಟರ್ ಹೋದರೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಬರುತ್ತೆ. ಸಾವಿರದ 498ರಲ್ಲಿ ವಾಸ್ಕೋ ಡಿ ಗಾಮ ಕೇರಳದ ಕ್ಯಾಲಿಕಟ್ನಲ್ಲಿ ಇಳಿಯೋದಕ್ಕಿಂತ ಮೊದಲು ಈ ದ್ವೀಪದಲ್ಲಿ ಇಳಿದು ಇಲ್ಲಿ ಒಂದು ಶಿಲ್ಬೆಯನ್ನು ನೆಟ್ಟು ಈ ದ್ವೀಪವನ್ನು ಮಾತೆ ಮರಿಯಳಿಗೆ ಸಮರ್ಪಿಸಿದನೆಂದು ದಂತಕಥೆ ಪ್ರಚಾರದಲ್ಲಿದೆ. ಹಾಗಾಗಿ ಸೆಂಟ್ ಮೇರೀಸ್ ದ್ವೀಪ ಅಂತ ಹೆಸರು ಬಂತು ಅಂತ ಹೇಳಲಾಗ್ತದೆ. ಮಲ್ಪೆ ಬೀಚ್. ಮಲ್ಪೆ ಬೀಚ್ನ ಈ ಸೀ ವಾಕ್ ಸುಮಾರು 1/2 ಕಿಲೋಮೀಟರ್ ಉದ್ದ ಇದೆ. 1921ರಲ್ಲಿ ಇದನ್ನು ಲೋಕಾರ್ಪಣೆ ಮಾಡಲಾಯಿತು. ಸಂಜೆಯ ವೇಳೆ ಸಮುದ್ರದ ಒಳಗೆ ಚಾಚಿಕೊಂಡಿರುವ ಈ ಸೀ ವಾಕ್ನ ಮೇಲೆ ನಡೆಯುವುದು ಅತ್ಯಂತ ಆಹ್ಲಾದಕರವಾಗಿದೆ. ಈ ಸೀ ವಾಕ್ಗೆ ನೀವು ಹಣವನ್ನು ಕೊಡುವ ಅಗತ್ಯ ಇಲ್ಲ.